ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಯಾರ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ? ನಿಮಗೆ ರಿಷಿಕ್ ಗೌಡ್ರ ಒಂದು ಮಾತು ಹೇಳ, ನನಗೆ ಏನಾದರೂ ತಕರಾರು ಬಂದರೆ ನನ್ನ ತಕರಾರು ಆ್ಯಸ್ ಅ ವೋಟರು, ಈಗ ನನಗೊಂದು ತಕರಾರು ಬಂದಿದೆ ನಿಮ್ಗೆ ಹೇಳ್ತೀನಿ. ನನ್ನ ವೋಟರ್ ಲಿಸ್ಟ್ ಇದ್ದದ್ದು ಬೇರೆ ಕಡೆ, ನಾನೀಗ ಮನೆ ಚೇಂಜ್ ಮಾಡಿದ್ದೀನಿ. ನನಗೆ BLO ನಮ್ಮ ಮನೆಗೆ ಬಂದು ಒಂದು ನಂಬರ್ ಕೊಟ್ಟರು, ಇಲ್ಲ ಮೇಡಮ್ ನಿಮ್ದು ಇಲ್ಲಿ ಬರಲ್ಲ, ನೀವು ಬೇರೆ BLO ಇದ್ದಾರೆ ಅವ್ರಿಗೆ ಫೋನ್ ಮಾಡಿರಿ, ಅವ್ರ ಹತ್ರ ತಿಳ್ಕೊಳ್ಳಿ. ನಾ ಫೋನ್ ಮಾಡಿದೆ, ಹರ್ ನೇಮ್ ಇಸ್ ಸಂಗೀತ, 2 ಸರಿ ಮಾಡಿದೆ. ಮೇಡಮ್ ಗೊತ್ತಿಲ್ಲ ಮೇಡಮ್, ಅದು ಏನು ಮಾಡಬೇಕಂತ ನಮಗೆ ಹೇಳಿಲ್ಲ, ಯಾಕಂದ್ರೆ ನಿಮ್ಮ ಮನೆ ಅಲ್ಲಿದೆ ಅಂತ ಹೇಳ್ತೀರಿ, ಇಲ್ಲಿ ನನಗೆ ಇಲ್ಲಿಲ್ಲ, ನಾವು ಮನೆಗೆ ಹೋಗಿ ಕೊಡಬೇಕು, ನಿಮ್ಮ ಮನೇಲಿ ನೀವಿಲ್ಲ ಅಂದ್ರೆ ನಾವು ಕೊಡಕ್ಕೆ ಬರಲ್ಲ ಇಲ್ಲಿ, ಹಾಗಾಗಿ ನಿಮ್ಮ ಮನೆ ಈಗ ಎಲ್ಲಿದೆಯಲ್ಲ ಅಲ್ಲಿ ಕೊಡಬೇಕು ಅಂತ. ಏನ್ರಿ ಮೇಡಮ್ ಹಿಂಗಂತೀರಿ, ಅಲ್ಲಿ BLO ಇಲ್ಲ, ನಿಮಗೆ ಡೆಸಿಗ್ನೇಟ್ ಮಾಡಿರೋ BLO ಅವ್ರಂತ ಹೇಳ್ತಾರೆ, ನೀವು ನೋಡಿದ್ರೆ ನಿಮ್ಮ ಮನೇಲಿ ನೀವಿಲ್ಲ ಅಂದರೆ ನಾನು ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗಲ್ಲ ಅಂತಿದ್ದಾರೆ, ಹೆಂಗೆ ಮಾಡೋದು ಮೇಡಮ್ ನಾನು ಅಂತಂದೆ. ಇಲ್ಲ ಅಲ್ಲೆಲ್ಲ ಅಂಬೇಡ್ಕರ್ ಭವನಕ್ಕೋ ಎಲ್ಲೋ ಹೋಗ್ಬೇಕು ನೀವು ಅಂತಂದರು. ಹೊಸ ವೋಟರ್ಸ್ದೇನು ಅಂತಂದರೆ, ಇಲ್ಲ ಹೊಸ ವೋಟರ್ಸ್ ಆಗಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ, ಈಗ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿದ್ರು. ನಿಮ್ಗೆ ಅರ್ಥ ಆಯ್ತಾ? ಸೊ ಈ ಸಂದರ್ಭದಲ್ಲಿ ನಾನೇನಂತೀನಿ ಅಂತಂದರೆ, ಈಗ ನಾನು ಕುತ್ಕೊಂಡು BLO ಸಂಗೀತ ನೀನು ಕಾರಣ, ಅನ್ಬು ಕುಮಾರ್ ನೀ ಕಾರಣ ಅನ್ನಲ್ಲ, ನಾನು ಕೇಳೋದು ಚುನಾವಣಾ ಆಯೋಗ ನನ್ನ ಮತದಾನದ ಹಕ್ಕನ್ನು ಖಾತ್ರಿಪಡಿಸಬೇಕಂತಾನೆ ಹೇಳ್ತೀನಿ ಹೊರತು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಈ ಅಧಿಕಾರಿಯ ಅಧೀನದಲ್ಲಿರುವಂತಹ ಆ ಅಧಿಕಾರಿಯ ಅಧೀನದಲ್ಲಿರುವಂತ ಇವ್ರಂತ ಹೇಳ್ತೀನ. ನಿಮ್ಗೆ ಆಕ್ಷೇಪ ಇರ್ಬೇಕಾಗಿರೋ ಚುನಾವಣಾ ಆಯೋಗದ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಯಾಕೆ? ಈಗ BLOಗಳು ಯಾರು? ಚುನಾವಣಾ ಆಯೋಗ ನೋಡಿ, ಈಗ ತಾವ್ ಯಾರನ್ನ ಕೇಳಿದ್ರಿ? ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಕೇಳಿದ್ರ, BLO ಕೇಳಿದ್ರು? ಅಲ್ಲ, ನನಗೆ ಅಸೈನ್ ಮಾಡಿರೋ BLO ಸರಿಯಾದ ಮಾಹಿತಿ ಕೊಡದೇ ಇರುವಾಗ ನಾನು ಆರೋಪ ಮಾಡೋದು ಚುನಾವಣಾ ಆಯೋಗದ ಮೇಲೆ ಹೊರತು ರಾಜ್ಯ ಸರ್ಕಾರದ ಮೇಲೆ ಅಲ್ಲ ಸ್ವಾಮಿ. ರಾಜ್ಯ ಸರ್ಕಾರದ ನಾನು ಯಾಕೆ ಕೇಳಲಿ? ನನಗೆ ಎಂತ ಚುನಾವಣಾ, ನನ್ನ ಮತದಾನದ ಹಕ್ಕನ್ನ ಖಾತರಿಪಡಿಸುವುದು ಚುನಾವಣಾ ಆಯೋಗವೇ ಹೊರತು ಈ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ಅಲ್ಲ. ನಿಮಗೆ ಈ ರಾಜ್ಯದಲ್ಲಿ ಸರಿಯಾಗಿ SIR ಪ್ರಕ್ರಿಯೆ ನಡೀತಾ ಇಲ್ಲ ಅನ್ನೋದಾದ್ರೆ ನೀವು ಕೇಳಬೇಕಾಗಿರೋದು ಚುನಾವಣಾ ಆಯೋಗವನ್ನೇ ಹೊರತು ಇಲ್ಲಿ ಆಡಳಿತದಲ್ಲಿರುವಂತಹ ರಾಜ್ಯ ಸರ್ಕಾರವನ್ನು ಅಲ್ಲ, DK ಶಿವಕುಮಾರ್ ಅವರನ್ನು ಅಲ್ಲ, ಗೃಹ ಮಂತ್ರಿಗಳಾದಂತ ಪ್ರಿಯಾಂಕ್ ಖರ್ಗೆ ಅವರನ್ನು ಅಲ್ಲ ಸರ್. ಫೇರ್ ಎನಫ್. ನೀವು ಕೇಳಿರುವಂತದ್ದು ಟೆಕ್ನಿಕಲ್ ಕ್ವೆಶ್ಚನ್. ಆ ಟೆಕ್ನಿಕಲ್ ಕ್ವೆಶ್ಚನ್ ಗೆ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಹೇಳಿದೆ. ಎಲೆಕ್ಷನ್ ಕಮಿಷನ್ ನಿಮಗೆ ಹೌದು, ನಾವು ನಿಯೋಜನೆ ಮಾಡಿರುವಂತ ಚುನಾವಣಾ ಆಯೋಗ, ನಾವು ನಿಯೋಜನೆ ಆಯ್ತು, ಚುನಾವಣಾ ಆಯೋಗ ನಿಮ್ಗೆ ಹೇಳಿದ್ಯಾ, ನಾವು ನಿಯೋಜನೆ ಮಾಡಿರುವಂತಹ ಚುನಾವಣಾ ಅಧಿಕಾರಿ ಸರಿ ಇಲ್ಲ, ಅವ್ರ ಕೆಳಗಡೆ ಕೆಲಸ ಮಾಡ್ತಾ, ಒಂದ್ ನಿಮಿಷ ತಡ್ರಿ ಸರ್, ಅವ್ರ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಏನು ಚುನಾವಣಾ ವೀಕ್ಷಕರಿದ್ದಾರೆ ಮತ್ತು ಅವರ ಅಧೀನದಲ್ಲಿರುವಂತಹ ಅಧಿಕಾರಿಗಳು BLOಗಳು ಸರಿ ಇಲ್ಲ ಅಂತ ನಿಮ್ಗೆ ಹೇಳಿದಾರಾ? ರಾಜ್ಯ ಸರ್ಕಾರ ಇದನ್ನ ಎಕ್ಕುಡಿಸ್ತಾ ಇದೆ ಅಂತ ಏನಾದ್ರೂ ಹೇಳಿದಾರಾ? SOP ಫಾಲೋ ಮಾಡ್ತಾ ಇದಾರಾ BLOಗಳು? ಅವ್ರಿಗೆ ಏನ್ ಹೇಳಿದ್ದಾರೆ? ಶಾದಿ ಮಹಲಲ್ ಮಾಡಿ ಅಂತ ಹೇಳಿದಾರಾ? ಅವ್ರಿಗೆ ನೋಡಿ, ರಾಜ್ಯ ಸರ್ಕಾರ ಯಾಕೆ ನಾವು ಟೀಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಟೀಕೆ ಮಾಡಿ ನೋಡಿ, ಈಗ ಅವರು ಪ್ರೀ ಮೀಟಿಂಗ್ ಅಂತ ಕರೆದಿರ್ತಾರಲ್ಲ, ಅವಾಗ ಹೇಳಿರ್ತಾರೆ ಸರ್, ಅವ್ರು ಡಿಸೈಡ್ ಮಾಡ್ಕೋತಾರೆ ಯಾರು ತಪ್ಪು ಮಾಡಿದ್ದಾರೆ ಅಂತ. ಚುನಾವಣಾ ಆಯೋಗ ಡಿಸೈಡ್ ಮಾಡುತ್ತೆ. ರಾಜೇಂದ್ರ ಸರ್, ಈಗ ತುಮಕೂರು ನೋಡಿ, ಈಗ ತುಮಕೂರದೊಂದು ವಿಚಾರ ತಗೊಳ್ಳೋಣ. ತುಮಕೂರಲ್ಲಿ ಇವಾಗ ಏನು ಇರೋದು, ಮೃತಪಟ್ರಲ್ಲ ಅವರು VA ಅವರು, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಯಾರು ಕೊಡ್ತಾರೆ? ತಹಶೀಲ್ದಾರ್ ಅವ್ರು ಕೊಡ್ತಾರೆ. ತಹಶೀಲ್ದಾರ್ಗೆ ಯಾರು ಕೊಡ್ತಾರೆ? AC ಅವ್ರು ಕೊಡ್ತಾರೆ. ಅವರೆಲ್ಲ ನಿಮಗೆ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಚಾಟ್ ಆಗ್ತಾರೆ. ಏನಂತ ಕೇಳಿಸ್ಕೊಳ್ರಿ, ಗೊತ್ತಿದ್ರೆ ವಿಚಾರಗಳನ್ನ. ಸೊ ಗ್ರೂಪ್ ಚಾಟ್ ಅಲ್ಲಿ ನಿಮಗೆ ಬೆಳಗ್ಗೆ 6:30 ಕಳಿಸ್ತಾರೆ. ಯಾರು ಇನ್ಸ್ಟ್ರಕ್ಷನ್ಸ್ ಮೇಲೆ ನಡೀತಾ ಇರೋದಾಗಾದ್ರೂ ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಗ್ರೂಪ್ ಮೆಸೇಜ್ ಕಳಿಸ್ತಾ ಇದೆಯಾ ಅಥವಾ AC DC ತಹಶೀಲ್ದಾರ್ ಅವ್ರು ಕಳಿಸ್ತಾ ಇದ್ರ ಆ ಮೆಸೇಜ್? ಅವ್ರನ್ನ ಕೇಳಿಸ್ಕೊಳ್ರಿ ಒಂದು ನಿಮಿಷ. ಅವ್ರು ಯಾರು ರಿಪೋರ್ಟ್ ಮಾಡ್ತಾರೆ ಅಂತ ಗೊತ್ತೇನ್ರಿ ನಿಮ್ಗೆ? ಹೈರಾರ್ಕಿ ಗೊತ್ತೇನ್ರಿ? ರಿಪೋರ್ಟ್ ಮಾಡ್ತಾರ DC AC ಮಾಡಿದ್ರೆ ಈಗ ಮಾಡ್ತಾ ಇರಲಿಲ್ಲ ನಾವು. ಕುಮಾರಸ್ವಾಮಿಗೆ ಏನಾದ್ರು ಕೇಳಿಸ್ಕೊಳ್ರಿ, ನಿಮಿಷ ಇಲ್ಲಿ. ಈಗ ಅವ್ರು